ಯಾಕೆ ತಾತ ಇನ್ನೂ ಬೇಜಾರಾಗಿದ್ದೀರಾ? ಖಂಡಿತ ಝಾನ್ಸಿ ಮೇಡಮ್ಗೆ ಏನೂ ಆಗಲ್ಲ. ಅವರನ್ನ ಅಷ್ಟು ಸುಲಭವಾಗಿ ನಾನು ಬಿಟ್ಕೊಟ್ಬಿಡ್ತೀನ? ನೀವು ಆಸೆ ಪಟ್ಟಂಗೆ ನಾವಿಬ್ರು 100 ಕಾಲ ಚೆನ್ನಾಗಿ ಒಟ್ಟಿಗೆ ಬದುಕ್ತೀವಿ. ನೀವು ಕನ್ಸು ಕಂಡಂಗೆ ನಾವು ಯಾವಾಗಲೂ ಸಂತೋಷವಾಗಿರ್ತೀವಿ. ಸಂಗೀತ, ಸಂಗೀತ, ಎಲ್ಲಿದ್ಯಾ? ಬೇಗ ಬಾ. ಏನಕ್ಕ, ಯಾಕೆ ಕೂಗ್ತಾ ಇದ್ಯಾ? ಲೇ, ಇದನ್ನೆಲ್ಲ ಯಾಕೆ ಇಲ್ಲಿ ತಗೊಂಡ್ಬಂದಿಟ್ಟಿದ್ಯಾ? ಇದು ನನ್ ಮೇಕಪ್ ಇಟ್ಟಿಡೋ ಜಾಗ. ಫಸ್ಟ್ಲಿಂದ ತಗೊಂಡೋಗೋ. ಇದೊಳ್ಳೆ ಕತೆ ಆಯ್ತಲ್ಲ. ನನ್ ಬುಕ್ಸ್ ಇಡೋದಕ್ ಬೇರೆ ಎಲ್ಲೂ ಜಾಗ ಇರ್ಲಿಲ್ಲ, ಅದಕ್ಕೆ ಅಲ್ಲಿಟ್ಟೆ. ಇಡಕ್ ಜಾಗ ಇಲ್ಲ ಅಂದ್ರೆ ತಗೊಂಡೋಗ್ ಹೊರಗ್ ಬಿಸಾಕು. ನಾನ್ ಯಾಕೆ ಬಿಸಾಕ್ಬೇಕು? ಕೆಲ್ಸಕ್ ಬಾರ್ದೇ ಇರೋ ನಿನ್ ವಸ್ತುಗಳನ್ನ ಬಿಸಾಕೋ. ಇಲ್ಲ ಅಂದ್ರೆ ಹೇಗಿದ್ರು ನಿನಗ್ ಮದ್ವೆ ಮಾಡಿ ಕೊಟ್ಟಿದೀವಲ್ವಾ, ನಿನ್ ಗಂಡನ್ ಮನೇಲಿ ಬೇಕಾದಷ್ಟು ಜಾಗ ಇರುತ್ತೆ, ಅಲ್ಲೇ ತಗೊಂಡೋಗಿ ಇಡ್ಕೋ. ಬರೀ ಒಂದ್ ಜಾಗಕ್ಕೋಸ್ಕರ ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ಯಾ? ಅಕ್ಕ, ಇದು ಬರೀ ಜಾಗದ ಪ್ರಶ್ನೆ ಅಲ್ಲ, ಜೀವನದ ಪ್ರಶ್ನೆ. ಅಣ್ಣ ನಿನಗ್ ಕೋಟಿ ಸುರಿದು ಮದ್ವೆ ಮಾಡಿದ್ದು ನಿನ್ ಗಂಡನ್ ಮನೆಗೆ ಹೋಗಿ ಇರ್ಲಿ ಅಂತ. ಅದನ್ನ ಬಿಟ್ಟು ಇಲ್ಲೇ ಇತ್ಕೊಂಡು ಜಗಳ ಮಾಡ್ಕೊಂಡು ಎಲ್ರ ಮನ್ಸಿಗೂ ನೋವು ಮಾಡ್ಲಿ ಅಂತ ಅಲ್ಲ. ಮರ್ಯಾದೆಯಿಂದ ನಿನ್ ಗಂಡನ್ ಮನೆಗೆ ಹೋಗಿ ಜೀವನ ಮಾಡೋದನ್ನ ನೋಡು. ಏನೇ ಅತಿಯಾಗಿ ಮಾತಾಡ್ತಿದ್ಯಾ? ನಿನ್ನ ಸಾಕ್ ನಿಲ್ಸೆ. ದೊಡ್ಡಪ್ಪ, ಇವಳು ನನ್ಗೆ ಕೇಳಿಸ್ಕೊಂಡಿದೀವಿ. ಅವಳು ಸತ್ಯ ಹೇಳ್ತಾನೆ. ನೀವು ಹಾಗೆ ಹೇಳ್ತೀರಾ ದೊಡ್ಡಪ್ಪ? ಅಲ್ಲಮ್ಮ, ಹೆಣ್ಣು ಮಕ್ಕಳಿಗೆ ಸಾಲ ಸೂಲ ಮಾಡಿ ಮದುವೆ ಮಾಡಿ ಕಳಿಸ್ತೀವಿ. ಏನಕ್ಕೆ? ಗಂಡನ ಮನೆಯಲ್ಲಿ ಸುಖವಾಗಿ ಬಾಳಿ ಬದುಕಲಿ ಅಂತ. ಆದ್ರೆ ನೀನ್ ಅದನ್ನ ಮಾಡೋದು ಬಿಟ್ಟು ಇಲ್ಲೇ ಇದ್ಕೊಂಡು ಸುಮ್ನೆ ಮನಸ್ಸುಗಳಿಗೆ ಬೆಂಕಿ ಹಚ್ಕೊಂಡು ಕೂತಿದ್ದೀಯಾ. ನಿನ್ನಿಂದಾಗಿ ಆ ರಾಘವ್ ನೆಮ್ಮದಿ ಇಲ್ಲ. ಈ ಮನೆಯಲ್ಲಿ ಸಂತೋಷ ಅನ್ನೋದೇ ಇಲ್ಲವಾಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ನೆ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡು. ದೊಡ್ಡಪ್ಪ, ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ ನನ್ ಕೊಟ್ಟ ಮಾತು ನಾ ತಪ್ಪದವ್ರು ಯಾರೇ? ನಾನು ಇವ್ರನ್ನ ಮದ್ವೆ ಆಗಲ್ಲ ಅಂತ ಹೇಳ್ದವ್ರು ಯಾರು? ಅವತ್ತು ರಾಘು ಖಂಡಿತವಾಗಿ ಕೇಳ್ದೆ ತಾನೆ. ಮದುವೆ ಮಂಟಪದಲ್ಲಿ ಎಲ್ಲರ ಮುಂದೆ ತೊಂದ್ರೆ ಇಲ್ಲ, ನಿಮ್ಮ ಜೀವನಕ್ಕೆ ಅಡ್ಡಿ ಬರಲ್ಲ ಅನ್ನೋ ಮಾತುಕತೆ ಆಯ್ತು ತಾನೆ. ನ್ಯಾಯವಾಗಿ ನೋಡಿದ್ರೆ ನಿನ್ನನ್ನು ಅಲ್ಲಿಂದಲೇ ಕಳಿಸ್ಬೇಕಾಗಿತ್ತು. ಆದ್ರೆ ವಾತಾವರಣ ಸ್ವಲ್ಪ ತಣ್ಣಗಾಗ್ಲಿ ಅಂತ ಕರ್ಕೊಂಡು ಬಂದ್ವಿ. ಈ ವಿಷಯದಲ್ಲಿ ಈಗಾಗಲೇ ನಮ್ಮಿಂದ ತಪ್ಪಾಗಿದೆ, ಇನ್ನೂ ತಪ್ಪಾಗೋದು ಬೇಡ. ಇನ್ನಿನ್ ಹೊರಡು. ಅಲ್ಲ ದೊಡ್ಡಪ್ಪ, ನಾನು ಅಲ್ಲಿ ಹೋದ್ಮೇಲೆ ಅವ್ರು ನನಗ್ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ಲಿ? ಉತ್ತರ ಕೊಡಮ್ಮ. ಇಲ್ಲಿ ಮಾತಾಡ್ತೀಯಲ್ಲ, ಅಲ್ಲೂ ಇದು ನನ್ನ ಗಂಡನ ಮನೆ, ನನಗೆ ಮಾತಾಡೋ ಅಧಿಕಾರ ಇದೆ ಅಂತ ಮಾತಾಡು. ಯಾಕೆ ಅಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? ಅಲ್ಲ, ರಾಘು ಬಂದ್ಮೇಲೆ ಸಮಾಧಾನವಾಗಿ ಕೂತು ಬಗೆಹರಿಸ್ಕೊಳ್ಳೋಣ, ಆತರ ಪಡೋದ್ ಬೇಡ. ಬಗೆಹರಿಸೋದಕ್ಕೆ ಏನೇ ಇದೆ? ಎಲ್ಲ ಬಗೆಹರಿದಿದ್ದಾಗಿದೆ ಅಲ್ವಾ? ಪಾಪ, ಅವ್ನ್ ಮೊದ್ಲೇ ಆತಂಕದಲ್ಲಿದ್ದಾನೆ ಅಂತದ್ರಲ್ಲಿ ಇದು ಬೇರೆನಾ? ಸುಮ್ನೆ ಇವಳನ್ನ ಕಳಿಸ್ಕೊಡು. ಮಂಜುಳಾ, ಹೆಣ್ಮಕ್ಳು ಗಂಡನ ಜೊತೆ ಅವ್ರ ಮನೇಲಿ ಬದುಕಿದ್ರೇನೆ ಅವಳಿಗೊಂದು ಬೆಲೆ. ನೋಡು, ಈಗಾಗ್ಲೇ ತಡವಾಗಿದೆ. ನಿನ್ನ ಮಗಳ ಜೀವನ ಚೆನ್ನಾಗಿರ್ಬೇಕಂದ್ರೆ ಅವನ್ನ ಸಂತೋಷವಾಗಿ ಕಳಿಸ್ಕೊಡು. ನೋಡಮ್ಮ ಪಲ್ಲವಿ, ಹೆಣ್ಣಾದವಳು ಹುಟ್ಟಿದ ಮನೆ ಕೊಟ್ಟ ಮನೆ ಎರಡಕ್ಕೂ ಒಳ್ಳೇದನ್ನ ಬಯಸ್ಬೇಕು. ನೀನು ಸೊಸೆಯಾಗಿ ಆ ಮನೆನ ಬೆಳಗ್ಬೇಕೆ ಹೊರತು ಇಲ್ಲೇ ಇದ್ಕೊಂಡು ತವ್ರ ಮನೆನ ಹಾಳು ಮಾಡಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ನಿನ್ನ ಗಂಡನ ಮನೆಗೆ ಹೊರಟೋಗೋ. ಮಂಜುಳಾ, ಒಬ್ಬ ತಾಯಿಯಾಗಿ ಗಂಡನ ಮನೇಲಿ ಹೇಗ್ ಬಾಳ್ಬೇಕು ಅಂತ ಬುದ್ಧಿ ಹೇಳಿ ಇವಳನ್ನ ಕಳ್ಸ್ಕೊಡು. ಸರಿ ಅತ್ತ. ಪಲ್ಲು ಬಾರ. ಈ ಕೆಲ್ಸನ ಮೊದ್ಲೇ ಮದ್ವೆ ಮನೇಲೇ ಮಾಡ್ಬೇಕಾಗಿತ್ತು. ಇವಳೊಬ್ಬಳ ಜೀವನ ಸರಿ ಹೋದ್ರೆ ಮಿಕ್ಕಿದ್ದೆಲ್ಲ ತನಗ್ ತಾನೇ ಸರಿ ಹೋಗುತ್ತೆ. ಯಾಕೆ ತಾತ ಇನ್ನೂ ಬೇಜಾರಾಗಿದ್ದೀರಾ? ಖಂಡಿತ ಝಾನ್ಸಿ ಮೇಡಮ್ಗೆ ಏನೂ ಆಗಲ್ಲ. ಅವರನ್ನ ಅಷ್ಟು ಸುಲಭವಾಗಿ ನಾನು ಬಿಟ್ಕೊಟ್ಬಿಡ್ತೀನ? ನೀವು ಆಸೆ ಪಟ್ಟಂಗೆ ನಾವಿಬ್ರು 100 ಕಾಲ ಚೆನ್ನಾಗಿ ಒಟ್ಟಿಗೆ ಬದುಕ್ತೀವಿ. ನೀವು ಕನ್ಸು ಕಂಡಂಗೆ ನಾವು ಯಾವಾಗಲೂ ಸಂತೋಷವಾಗಿರ್ತೀವಿ. ಧೈರ್ಯವಾಗಿರಿ. ಆಯ್ತಪ್ಪ,
ಆ ದೇವರು ನಿಜವಾಗ್ಲೂ ನಿನಗೆ ಮೋಸ ಮಾಡಿಲ್ಲ. ನೀನು ಕಷ್ಟಪಟ್ಟು ಅವಳನ್ನ ಉಳಿಸ್ಕೊಂಡ್ಬಿಟ್ಟೆ. ಡಾಕ್ಟರ್, ಯಾವ ಭಯನೂ ಇಲ್ಲ. ಅವರಿಗೆ ನಾರ್ಮಲ್ ಆಗ್ತಿದ್ದಾರೆ, ಮೆಡಿಸಿನ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಪ್ರಜ್ಞೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಆದರೆ ಅವ್ರನ್ನ ಕಾಪಾಡ್ಕೋಬೇಕು ಅಂತ ನಿಮ್ಮ ಪ್ರಯತ್ನ ಇತ್ತಲ್ಲ, ತುಂಬ ಗ್ರೇಟ್. ನಮ್ಮ ಮೆಡಿಸಿನ್ ಜೊತೆ ನಿಮ್ಮ ವ್ರತ ಪೂಜೆ ಎಲ್ಲ ವರ್ಕ್ ಆಗಿದೆ. ನಂಬಿಕೆನೇ ದೇವರಲ್ವಾ ಡಾಕ್ಟರ್? ವಿಜ್ಞಾನಕ್ಕೆ ಜ್ಞಾನನೇ ತಳಹಾದಿ ಅಂತ ನಾವು ನಂಬಿದ್ದೀವಿ. ಪ್ರತಿಯೊಂದು ಘಟನೆಗೂ ದೇವರೇ ಕಾರಣ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ನಾವು ಅವನ್ನ ನಂಬಿ ಪ್ರಯತ್ನ ಮಾಡಿದಾಗ ಫಲಾನು ಇದೇ ರೀತಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಅದಕ್ಕೆ ನನ್ನ ಸಹಮತ ಇದೆ. ಯಾಕಂದ್ರೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ದಾಗ ಕೈ ಹಿಡಿದಿದ್ದು ನಂಬಿಕೆನೇ ಅಲ್ವಾ? ಡಾಕ್ಟ್ರೆ, ಹಾಗಾದ್ರೆ ಇನ್ನೇನು ಭಯ ಇಲ್ಲ ಅಲ್ವಾ? ಇಲ್ಲ, ಅವ್ರ ಪ್ರಜ್ಞೆ ಬಂದ ತಕ್ಷಣ ಹೇಳ್ತೀವಿ, ಹೋಗಿ ನೋಡ್ಬೋದು. ಎಲ್ಲ ಸರಿ ಹೋಯ್ತಲ್ಲ. ತಂಗಿಗೆ ಏನು ಅಪಾಯ ಇಲ್ಲ, ನೀನ್ ಟೆನ್ಷನ್ ಮಾಡ್ಕೊಂಬೇಡ. ರಘು, ನಮ್ಮನೆ ಪರಿಸ್ಥಿತಿನೂ ನಿಂಗೆ ಗೊತ್ತಲ್ವಾ? ನಾನು ಹೋಗಿರ್ತೀನಿ. ತಂಗಿ ಪ್ರಜ್ಞೆ ಬಂದಿದ ತಕ್ಷಣ ನೀನು ಫೋನ್ ಮಾಡಿ ನಾನು ವಾಪಸ್ ಬರ್ತೀನಿ, ಸರಿನಾ? ಸರ್, ಹೋಗಿ ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಪ್ಪ. ಯಾವಾಗಲೂ ನಿನ್ನ ಮಾರ್ಗದರ್ಶನ ಇದೇ ಥರ ಇರಬೇಕು ನಮ್ಮ ಬಗ್ಗೆ. ಅಯ್ಯೋ, ದೊಡ್ಡ ಮಾತು ಸರ್. ಇಲ್ಲ, ರಘು, ಹೋಗಿ ಬರ್ತೀನಿ. ಬಾಯ್, ಬರ್ತೀನಿ ಸರ್. ಒಳ್ಳೇದು. ತಾತ, ಝಾನ್ಸಿ ಮೇಡಮ್ ಕೊಳ್ಳಲಿದ್ದ ತಾಳಿ ಮತ್ತೆ ಕಾಲುಂಗ್ರನ್ನ ಬಿಚ್ಕೊಟ್ಟಿದ್ರು. ಇದನ್ನ ಅವರಿಗೆ ಹಾಕಬೇಕಿತ್ತು. ICU ಇರ್ಬೇಕಾದ್ರೆ ಅದನ್ನೆಲ್ಲ ಅಲೋ ಮಾಡಲ್ಲ ಸರ್. ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಕೊಡೋಣ ಬಿಡಿ. ರಾಘು, ಇದೆಲ್ಲ ಈಗ ಯಾಕಪ್ಪ? ನಿನ್ನ ಹತ್ರ ಇರ್ಲಿ, ಇಟ್ಕೋ, ಆಮೇಲೆ ನೋಡೋಣ. ಸರಿ ತಾತ. ಅರುಣ, ತಾತ ಬಂದೆ. ಏ ಅನಿತಾ, ಏನೇ ಇದೆಲ್ಲ? ಏನ್ ಮಾಡ್ತಿದೀಯೆ? ನಾವ್ ಹೇಳ್ದನ್ ಸ್ವಲ್ಪ ಕೇಳೆ, ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ಪಾರಾಗ್ಬಿಟ್ಲು. ಝಾನ್ಸಿ ಪ್ರಾಣಾಪಾಯದಿಂದ ಸೇಫ್ ಆಗ್ಬಿಟ್ಲು. ಅವಳು ಬದುಕಿ ನನ್ನ ಜೀವನನ ಕೊಂದ್ಬಿಟ್ಲು. ಅನಿ, ನಿಂದ ಯಾಕೋ ತುಂಬಾ ಅತಿ ಆಯ್ತು. ಅತಿ ಆಗ್ತಿದೆ ಅಲ್ವಾ? ಹೌದು, ಅದಕ್ಕೆ ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಹೇಳ್ತಿರೋದು. ನೀನು ಏನೋ ನಾನು ಬದುಕಿದೀನೋ ಸತ್ತಿದೀನೋ ಅಂತ ನೋಡಕ್ ಬಂದ್ಯಾ? ಯಾಕನಿತಾ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನು ಕೊಟ್ಟು ಮಾತನ್ನ ನಡೆಸ್ಕೊಟ್ಟಿಲ್ಲ ತಾನೆ, ಆದ್ರೂ ಹೇಗ್ ನಮ್ಮ ಮನೆಗ್ ಬಂದೆ? ಅಷ್ಟಕ್ಕೂ ನಿನಗಿಲ್ ಬರೋಕೆ ಏನೇ ಅಧಿಕಾರ ಇದೆ? ಒಂದು ಕ್ಷಣ ನನ್ ಮುಂದೆ ನಿನ್ಕೋಬೇಡ, ಹೋಗ್ಬಿಡು. ಆದ್ರೆ ಮದ್ವೆ ಬೇಡ ಅಂತ ಹೇಳಿದ್ ನೀನೇ ತಾನೆ ಅನಿತಾ? ಅದು ನಿಮ್ಮ ಅಣ್ಣ ಮಾಡಿದ ನಾಟಕದಿಂದ. ಇನ್ಮೇಲೆ ನೀವಿಬ್ರು ಚೆನ್ನಾಗಿರಿ, ನಾನು ಅಡ್ಡಿ ಬರಲ್ಲ ಅಂತ ನೀನೇ ಹೇಳ್ದೆ ಅಲ್ವಾ? ಅದಕ್ ಕಾರಣ ಇವ್ರ ಅಣ್ಣ ಅನ್ನೋದು ನಿನಗ್ ಗೊತ್ತಿಲ್ವಾ ಅಣ್ಣ? ಅವನು ಮೋಸದಾಟನ ನಂಬಿ ನಾನ್ ಹಾಗೆ ಹೇಳಿದ್ದು. ಅಂದ್ರೆ ನೀನೇ ಒಂದ್ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗದೆ ಸುಮ್ನೆ. ಅಣ್ಣ, ನಿನ್ ತಂಗಿ ಜೀವನದ ಬಗ್ಗೆ ನಿನಗ್ ಯೋಚನೆ ಇಲ್ಲ ಅಲ್ವಾ? ಇವಾಗ ನಿನ್ ಹೆಂಡತಿ ಪಕ್ಕಕ್ ಬರ್ತಿದಾಗೆ ಈ ತಂಗಿ ಸತ್ತೋದ್ರೂ ಪರವಾಗಿಲ್ಲ ಅಲ್ವಾ? ಸುಮ್ನೆ ಏನೇನೋ ಮಾತಾಡ್ಬೇಡ ಅನಿ, ನಾನು ಆ ರೀತಿ ಎಲ್ಲ ಹೇಳಿಲ್ಲ. ಆ ರೀತಿ ಅಲ್ಲ, ನಿನಗ್ ಈ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ನನಗ್ ಸಪೋರ್ಟ್ ಮಾಡ್ಬೇಕು. ಇಲ್ಲಿವರೆಗೂ
ನಾನ್ ನಿನ್ಗೆ ಅಲ್ವಾ ಸಪೋರ್ಟ್ ಮಾಡಿದ್ದು. ಆದ್ರೆ ಅದರಿಂದ ಏನೂ ಆಗಿಲ್ಲ ತಾನೆ. ನಾನಿಲ್ಲಿ ಒದ್ದಾಡ್ತಿದ್ದೀನಿ, ಆದ್ರೆ ನಿಮ್ ಅಣ್ಣ ಅಲ್ಲಿ ಆ ಜಾನ್ಸಿ ಜೊತೆ ಖುಷಿಯಾಗಿ ಸಂಸಾರ ಮಾಡಕ್ ಪ್ಲಾನ್ ಮಾಡ್ತಿದ್ದಾನೆ. ನನ್ ಖುಷಿ ಕಿತ್ಕೊಂಡು ನನಗ್ ಅವಮಾನ ಮಾಡ್ದ ಒಂದ್ ತಂಗಿ ನಮ್ ಮನೆಗ್ ಬೇಕಾಗಿಲ್ಲ. ಹೊರಟೋಗೋ. ಅಲ್ಲ ಅನಿತಾ, ಪಲ್ಲವಿ ಇದುವರೆಗೂ ನೀನ್ ಹೇಳಿದ್ದನ್ನೆಲ್ಲ ತಾನೇ ಕೇಳಿದಾಳೆ. ಅದ್ರಲ್ಲಿ ಅವಳ್ದೇನ್ ತಪ್ಪಿದೆ? ಅವನು ತಂಗಿ ಆಗಿರೋದೇ ಇವಳು ತಪ್ಪು. ಈ ವಿಷಯದಲ್ಲಿ ನಿನ್ ತಪ್ಪು ಇದೆ ಅಲ್ವೇನಮ್ಮ? ನಿನ್ನ ದುರಹಂಕಾರದಿಂದ ತಾನೆ ಹೀಗೆಲ್ಲ ಆಗಿದ್ದು. ಅಪ್ಪ ಅಮ್ಮ ಸುಮ್ನೆ ಇದ್ಬಿಡಿ. ಈ ನಾಟಕ ಮತ್ತೆ ಮೋಸಕ್ಕೆ ಬಲಿಯಾಗ್ಬಿಟ್ಟೆ ಅಷ್ಟೇ. ಅದಕ್ಕೆ ನಮ್ ಜೀವನ ಯಾಕೆ ಬಲಿ ಕೊಡ್ತಾ ಇದೀಯ? ನೋಡಿ, ನಿಮ್ ಮಗಳು ಜೀವನ ಸರಿ ಹೋಗ್ಬೇಕು, ನಿನ್ ತಂಗಿ ಸಂತೋಷವಾಗಿರ್ಬೇಕು ಅಂದ್ರೆ ನೀವ್ ಯಾರು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಏನ್ ಮಾಡ್ಬೇಕು ಹೇಳ ಅನಿತಾ? ನೋಡು, ನಿನ್ನ ಮಣ್ಣನ್ ಜೊತೆ ಸಂಸಾರ ಮಾಡಕ್ಕೆ ಈಗ್ಲೂ ಅವಕಾಶ ಕೊಡ್ತೀನಿ. ಆದ್ರೆ ನೀನ್ 2 ಕೆಲ್ಸ ಮಾಡು ಸಾಕು. ನನಗಾಗಿರೋ ಅವಮಾನಕ್ಕೆ ನಿಮ್ಮಣ್ಣ ಬಂದು ಸಾರಿ ಕೇಳ್ಬೇಕು. ಆಮೇಲೆ ನನ್ ಕುತ್ತಿಗೆಗ್ ಬಂದು ತಾಳಿ ಕಟ್ಬೇಕು. ಅಷ್ಟಾದ್ರೆ ನೀನ್ ಈ ಮನೇಲಿ ಸಂತೋಷವಾಗಿ ಬದುಕ್ಬೋದು. ಇಲ್ಲ ಅಂದ್ರೆ ನಿನ್ಗೆ ಈ ಮನೆಗೆ ಎಂಟ್ರಿನೇ ಇಲ್ಲ. ನಾನು ಈಗ್ಲೂ ನಿಮ್ ಅಣ್ಣನ್ ಕೈಲಿ ತಾಳಿ ಕಟ್ಸ್ಕೊಳಕ್ಕೆ ರೆಡಿ ಇದೀನಿ. ಬಂದ್ ಕಟ್ಟಕ್ ಹೇಳು. ಅನಿತಾ, ನೀವ್ಗಳು ಯಾರಾದ್ರೂ ಒಂದೇ ಒಂದು ಮಾತಾಡಿದ್ರೆ ನಾನು ಹೆಣ ನೋಡ್ಬೇಕಾಗುತ್ತೆ. ಅನಿತಾ, ಏಯ್, ನೀನೇನೆ ಜಾಸ್ತಿ ಮಾತಾಡ್ತಾ ಇದ್ಯಾ? ಇಲ್ಲಿಂದ ತೊಳಗೋ. ಅವ್ರ ಮುಖ ಏನೇ ನೋಡ್ತಾ ಇದ್ಯಾ? ನಮ್ಮನೇಲಿ ನಾನ್ ಹೇಳಿದ್ದೆ ಫೈನಲ್. ಕೊಟ್ಟು ಮಾತ್ ಪ್ರಕಾರ ಬಂದು ತಾಳಿ ಕಟ್ಟಕ್ ಹೇಳು. ಇಲ್ಲ ಅಂದ್ರೆ ಅಲ್ಲೇ ಹೋಗ್ ಬಿದ್ದಿರೋ. ಏಯ್, ಹೋಗು ಅಂತ ಹೇಳ್ದೆ ತಾನೆ? ಏಯ್, ಇದನ್ನು ತಗೊಂಡ್ ತೊಲಗೆ.